ಅಚ್ಚುಮ್ಮ ಬಂಗಾರ ಊಟ ಮಾಡಿದ್ಯಾ? ಇಲ್ಲ. ಇಲ್ವಾ? ಯಾಕೋ ಬಂಗಾರ? ಮತ್ತೆ ಏನಣ್ಣ, ನಿನ್ನ ಎದುರುಗಡೆ ತಾನೇ ಎಲ್ರಿಗೂ ಊಟ ಆರ್ಡರ್ ಮಾಡಿದ್ದು. ನೀನು ಅದಕ್ಕೆ ಹೊರಗಡೆ ಹೋಗಿ ಹಿಂಗ್ ಬಂದ್ಬಿಡ್ತೀರಾ ಅಂತ ನಾನ್ ಅನ್ಕೊಂಡ್ರೆ ಮನೆಗ್ ಹೋಗ್ಬಿಟ್ಟಿದ್ದೀರಲ್ಲ. ನಿನಗೆ ಹೇಳ್ಬಿಟ್ಟೆ ಬಂದಲ್ಲಮ್ಮ, ಟಾಟಾ ಬೇರೆ ಮಾಡ್ಬಿಟ್ಟು ಬಂದೆ. ಅದು ಊರಿಂದ ಯಾರೋ ಫೋನ್ ಮಾಡಿದ್ರು ಅಂತ ಬಂದ್ವಾ, ಅವ್ರನ್ನ ಹಾಗೆ ಮಾತಾಡಿಸಿ ಕಳಿಸಿದ್ವಿ. ನಾನು ಸುಮ್ಮ ಇಬ್ರು ಆಫೀಸಲ್ಲಿದ್ದು ನೀನ್ ನೋಡ್ತಾ ಇದ್ರೆ ನೋಡ್ತಾನೆ ಇರ್ಬೇಕು ಅನ್ಸುತ್ತೆ. ನಾವ್ ಅಲ್ಲೇ ಇದ್ರೆ ನಿನ್ ವ್ಯವಹಾರಕ್ಕೆ ತೊಂದರೆ ಆಗ್ಬಿಡುತ್ತೆ. ಏನು ತೊಂದ್ರೆನಾ? ನಿನ್ನಿಂದ ನನಗೇನ ತೊಂದ್ರೆ ಆಗತ್ತೆ? ಸರಿಮ್ಮ, ಇಷ್ಟೊತ್ತಾದ್ರೆ ಯಾಕಮ್ಮ ಊಟ ಮಾಡಿಲ್ಲ ಬಂಗಾರ ನೀನು? ಕೆಲಸ ಜಾಸ್ತಿ ಇತ್ತಾ? ನೀನ್ ಊಟ ಮಾಡಿರ್ತೀಯ ಅಂತ ಅನ್ಕೊಂಡು ನಾನ್ ಬೇರೆ ಊಟ ಮಾಡ್ಬಿಟ್ನೆ. ಚಿಂತೆ ಮಾಡ್ಬೇಡ, ನಂದು ಊಟ ಎಲ್ಲ ಆಯ್ತು. ಆಹಾ, ನೋಡಿದ್ಯಾ, ನೀನು ನನ್ ರೇಗಿಸ್ಬೇಕು ಅಂತ ಸುಳ್ಳು ಹೇಳಿದ್ಯಾ ಕಂದ ನೀನು. ಇರ್ಲಿ, ನೀನ್ ಮನೆಗ್ ಬಾ ನೀನು. ಅಮ್ಮ ಅಮ್ಮ ಅಮ್ಮ, ಒಂದ್ ನಿಮಿಷ. ಸುಮತಿ, ಡಾಕ್ಟರ್ ಏನ್ ಹೇಳಿದ್ರು? ರೀ, ಅವ್ರಿಗೆ ತಲೆಗೇಟ್ ಬಿದ್ದಿರೋದ್ರಿಂದ ಮತ್ತೆ ತಲೆಗೇಟ್ ಬೀಳ್ದಿರೋ ತರ ನೋಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಅವ್ರು 3-4 ದಿನ ರೆಸ್ಟ್ ಮಾಡಾದ್ಮೇಲೆ ಮತ್ತೆ ಹೋಗೋಣ. ಹಲೋ ಅಣ್ಣ, ಎಲ್ಲಿಗೆ ಹೋಗ್ತಿದ್ದೀರಾ? ಅಮ್ಮ ಒಂದ್ ನಿಮಿಷ. ಅಮ್ಮ, ಏನು ಏನಾಯ್ತು? ಹಾಸ್ಪಿಟ್ಲು ಡಾಕ್ಟ್ರು ಅಂತ ಏನೋ ಮಾತಾಡ್ತಿದ್ದೀರಾ? ರತ್ನಮ್ಮ ಅವ್ರು ಬಂದಿದ್ದಾರಾ? ಅದೇನು ಇಲ್ಲ ಕಣಮ್ಮ, ನಮ್ ರತ್ನಮ್ಮ ಅವರು ಶಾಂತಿ ನಿವಾಸದಲ್ಲಿ ಕೆಲಸ ಮಾಡುವಾಗ ಬಿದ್ದೋಗ್ಬಿಟ್ರಂತೆ. ಇವತ್ ಬೆಳಗ್ಗೆ ನಮ್ಮನೆ ಕೆಲಸ ಮಾಡೋಗ್ಲು ಹಾಗೆ ಬಿದ್ದೋಗ್ಬಿಟ್ರು. ಸುಮತಿ ಆಸ್ಪತ್ರೆ ಕರ್ಕೊಂಡೋಗಿದ್ಲು, ಅದ್ರ ಬಗ್ಗೆ ವಿಚಾರಿಸ್ತಾ ಇದ್ದೆ ಕಣಮ್ಮ. ಅಣ್ಣ, ಏನಣ್ಣ ಹೇಳ್ತಿದ್ಯಾ? ಒಂದ್ ನಿಮಿಷ, ನನಗೆ ವಿಡಿಯೋ ಕಾಲ್ ಮಾಡ್ತೀನಿ. ಮಾಡಮ್ಮ. ಏನಂತೆ? ಅದೇ ಅವಳಿಗೆ ಹೇಳ್ತಾ ಇದ್ದೆ, ಒಂದ್ ನಿಮಿಷ. ಅಮ್ಮ ಹೇಳಮ್ಮ. ಅಣ್ಣ, ರತ್ನಮ್ಮಂಗ್ ಕೊಡು. ಒಂದ್ ನಿಮಿಷ ಇರಮ್ಮ. ಸುಮತಿ, ರತ್ನಮ್ಮಂಗಂತೆ ಫೋನ್ ಕೊಡು. ತಗೊಳ್ಳಿ, ತಗೊಂಡ್ ಮಾತಾಡಿ. ಅರ್ಚನಮ್ಮ ಹೇಳಮ್ಮ. ರತ್ನಮ್ಮ, ನಾನ್ ಹೇಳೋದಿರ್ಲಿ, ಏನಾಯ್ತು ನಿಮ್ಗೆ? ಯಾಕ್ ಬಿದ್ರಿ? ಯಾವಾಗ ಬಿದ್ರಿ? ಹೇಗ್ ಬಿದ್ರಿ? ಈಗ ಹೇಗಿದ್ದೀರಾ? ಆರೋಗ್ಯ ನೋಡ್ಕೋಬೇಕಲ್ವ ರತ್ನಮ್ಮ ಅವ್ರೆ? ನನಗ್ ಒಂದ್ ಮಾತು ಹೇಳಿಲ್ಲ, ಯಾಕೆ? ರತ್ನಮ್ಮ ಅವ್ರಿಗೆ ಏನಾಯ್ತು ಅಂತ ಹೇಳಿ. ಇವಾಗ ಹೇಗಿದ್ದೀರಾ ನೀವು? ಅದೇನಂದ್ರೆ ಅಮ್ಮ, ಒಂಥರ ನನಗ್ ತಲೆ ಸುತ್ತ ಬಂದಿದ್ದೆ ಒಳ್ಳೇದಾಯ್ತು ಅನ್ನಿಸ್ತಿದೆ. ಬಿಡ್ತು ಅಂತ ಹೇಳಿ ಅದೇನು ಅಂತ ಮಾತಾಡ್ತಿದ್ದೀರಾ? ತಲೆ ಸುತ್ತ ಬಂದ್ ಬಿದ್ರೆ ಒಳ್ಳೇದಾಯ್ತು ಅಂತ ಹೇಳ್ತಿದ್ದೀರಲ್ಲ. ನನ್ಗೆ ಈ ತರ ಆಗಿದ್ದಕ್ಕೆ ತಾನೆ ನೀವ್ ಅಚ್ಚನಮ್ಮ ಆದ್ರೂ ನಮ್ ಶಾಂತಮ್ಮನ್ ತರ ಇಷ್ಟೊಂದು ಪ್ರೀತಿಯಿಂದ ವಿಚಾರಿಸ್ಕೋತಾ ಇದ್ದೀರಾ. ನೀವೊಳ್ಳೆ ಸರಿ ರತ್ನಮ್ಮ ಅವ್ರೆ. ಆರೋಗ್ಯ ವಿಚಾರಿಸೋದಕ್ಕೆ ಶಾಂತಿ ಆದ್ರೇನು ಅಥವಾ ಅರ್ಚನಾ ಆದ್ರೇನು? ಸರಿ, ಏನು ಅಣ್ಣ ಅದ್ಕೆ ನಿಮ್ಗೆ ರೆಸ್ಟ್ ತಗೊಳ್ಳಿ ಅಂತ ಹೇಳಿದ್ರಂತಲ್ಲ? ಏನೋ ಮನೆಗ್ ಹೋಗ್ತೀನಿ ಅದು ಇದು ಅಂತ ಹೇಳ್ತಿದ್ರಂತೆ. ಹಾಗಲ್ಲಮ್ಮ, ನಾನ್ ಮನೆಗೆ ಹೋಗಿ ರೆಸ್ಟ್ ಮಾಡ್ತೀನಿ ಕಣಮ್ಮ. ಅದ್ಕೆ ಕೊಡಿ 1 ನಿಮಿಷ ಫೋನು. ಹಾ ಅಚ್ಚು, ಅದ್ಕೆ ಅವ್ರನ್ನ ನಮ್ ರೂಮಿಗೆ ಕರ್ಕೊಂಡು ಹೋಗಿ ಇಬ್ರು. ಸರಿ ಆಯ್ತು. ನಾನೀಗ ಲೈನಲ್ಲೇ ಇರ್ತೀನಿ, ಅವ್ರನ್ನ ಕರ್ಕೊಂಡು ಹೋಗಿ ಮೊದ್ಲು. ಅವ್ರು ಹೇಳಿದ ಮಾತೇ ಕೇಳ್ತಿಲ್ಲ, ನೀನೇ ಹೇಳು ಅವ್ರಿಗೆ. ಅಚ್ಚಮ್ಮ, ನನ್ ಮಾತ್ ಕೇಳಿ ಅಚ್ಚಮ್ಮ. ಬೇಡ ರತ್ನಮ್ಮ, ನಾನ್ ಬರೋವರೆಗೂ ನೀವ್ ನನ್ ಬೆಡ್ರೂಮ್ ಅಲ್ಲಿ ಮಲ್ಕೊಂಡಿರಿ ಅಷ್ಟೇ. ಏನು ಕೆಲ್ಸ ಮಾಡಂಗಿಲ್ಲ ಇವತ್ತು, ಓಕೆ? ನೋಡಿ, ಇದು ನನ್ನ ಆರ್ಡರ್, ಅರ್ಚನನ್ ಆರ್ಡರ್. ಅದೆಲ್ಲ ಯಾಕಮ್ಮ? ನೀವ್ ಬೇಜಾರ್ ಮಾಡ್ಕೊಂಡ್ರು ಪರವಾಗಿಲ್ಲ, ಮಾಡ್ಕೊಂಡಿಲ್ಲ ಅಂದ್ರೂ ಪರವಾಗಿಲ್ಲ, ಇವಾಗ ಹೋಗ್ಬೇಕಷ್ಟೇ. ಅಚ್ಚಮ್ಮ, ನಾನ್ ಕೆಲ್ಸ ಮಾಡೋಳ್ ಕಣಮ್ಮ. ನೀವೆಲ್ಲಿ, ನಾನೆಲ್ಲಿ? ಏನ್ ರತ್ನಮ್ಮ ಕೆಲ್ಸದೋಳು ಅಂತೀರಾ ಮಾತ್ಗೂ? ನೀವು ನಮಗೆ ಸಹಾಯ ಮಾಡೋದಕ್ಕೆ ಕೆಲ್ಸಕ್ ಬಂದಿದ್ದೀರಾ ಅಷ್ಟೇ. ಸಹಾಯ ಮಾಡೋರೆಲ್ಲ ಕೆಲ್ಸದವ್ರಲ್ಲ, ಸ್ನೇಹಿತರು ಅಂತ ಹೇಳ್ತಾರೆ. ಸಹಾಯ ಮಾಡೋರ್ನ ಎಲ್ಲಿಟ್ಕೋತೀವಿ ಹೇಳಿ? ಹೃದಯದಲ್ಲಿ ಇಟ್ಕೋತೀವಿ. ಹೃದಯ ಅಂದ್ರೇನು? ಮನೆ. ನಮ್ಮನೇಲಿ ರೆಸ್ಟ್ ತಗೊಳ್ತಿದ್ದೀರಾ ನೀವು ಅಷ್ಟೇ. ಅದ್ರಲ್ಲಿ ಏನ್ ತಪ್ಪಿದೆ ಹೇಳಿ? ಹಾಗಮ್ಮ, ಇದು ಒಂದೇ ಮನೇಲಿ ನೀವೆಲ್ರೂ ಇಷ್ಟೊಂದು ಒಳ್ಳೆಯವರಾಗಿದ್ದೀರಾ. ನನಗ್ ತುಂಬಾ ಸಂಕಟ ಆಗ್ತಿದೆ, ಅಳ್ಬೇಕು ಅಂತ ಅನ್ನಿಸ್ತಿದೆ ಅಮ್ಮ. ಛೇ ರತ್ನಮ್ಮ, ಕಣ್ಣೀರು ಉರ್ಸ್ಕೊಳ್ಳಿ. ಈಗ ಯಾಕೆ ಪುಟ್ಟು ಮಗು ತರ ಅಳ್ತಿದ್ದೀರಾ? ಇಲ್ಲ ಕಣಮ್ಮ, ಸತ್ಯ ಹೇಳ್ತಾ ಇದ್ದೀನಿ.
ಇಷ್ಟು ಪ್ರೀತಿ ವಿಶ್ವಾಸ ಆತ್ಮೀಯತೆ ನನ್ ಶಾಂತಿ ಮಾತ್ರ ತೋರಿಸ್ತಾ ಇದ್ದಿದ್ದು. ಅವಳು ಹೋದ್ಮೇಲೆ ನಾನ್ ತಪ್ಲಿ ಆಗ್ಬಿಟ್ಟಿದ್ದೆ ಕಣಮ್ಮ. ಯಾರು ನನ್ನನ್ನ ಇಷ್ಟೊಂದು ಪ್ರೀತಿಯಿಂದ ಮಾತಾಡಿಸ್ತಾನೂ ಇರ್ಲಿಲ್ಲ, ಕರುಣೆನೂ ತೋರಿಸ್ತಿರ್ಲಿಲ್ಲ. ಒಂದೇ ಮನೆಯಲ್ಲಿ ನನ್ ಶಾಂತಮ್ಮನ್ ತರ ಇರೋ 3 ಜನ ಹೇಗಮ್ಮ? ಇಲ್ ನೋಡಿ, ನಾನೇನೋ ಹೇಳಿದ್ರೆ ನೀವ್ ಮಾತ್ ಮರೆಸ್ತಿದ್ದೀರಾ. ಹಾಗೆಲ್ಲ ಹೇಳ್ಬಿಡಿ, ನೀವೇನು ಅನ್ಕೋಬಿಡಿ. ಮೊದ್ಲು ಹೋಗಿ ನನ್ ರೂಮಲ್ಲಿ ರೆಸ್ಟ್ ತಗೊಳ್ಳಿ. ಹೋಗಿ. ಇವತ್ ಒಂದಿನ ಪೂರ್ತಿ ಹುಷಾರಾಗೋವರೆಗೂ ನೀವೇನ್ ಕೆಲ್ಸನೂ ಮಾಡಬಾರ್ದು ಅಂತ ಹೇಳ್ತಾ ಇದ್ದೀನಿ. ಅಣ್ಣ ಅದಕ್ಕೆ ನಿಮ್ಮನ್ನ ಚೆನ್ನಾಗಿ ನೋಡ್ಕೊಳ್ತಾರೆ. ಶಂಕ್ರು ಬರ್ತಾನೆ, ಏನಾದ್ರೂ ಬೇಕಿದ್ರೆ ತರ್ಸ್ಕೊಳ್ಳಿ. ಆಮೇಲೆ ಟೈಮ್ ಕರೆಕ್ಟಾಗಿ ಊಟನೂ ಮಾಡಿ. ಓಕೆ? ಸರಿ ಕಣಮ್ಮ. ನಮ್ಮ ಅಚ್ಚು ಹೇಳಿದ್ರೆ ಮಾತ್ರ ಮಾತ್ ಕೇಳದ ನೀವು? ಹಾಗೇನಿಲ್ಲಮ್ಮ. ಸರಿ, ರೂಮ್ಗೆ ಹೋಗಿ ಮಲ್ಕೊಳ್ಳಿ. ನಾನೇನಾದ್ರೂ ಗಂಜಿ ಮಾಡ್ಕೊಂಡು ಅಯ್ಯೋ, ನಿಮ್ಗೆ ಯಾಕೆ ಕಷ್ಟ ಅಮ್ಮ? ರತ್ನಮ್ಮ, ಹೋಗಿ ನೀವು. ಯಾಕೆ ಹೋಗಿ. ಸ್ಟಾರ್ಟ್ ಮಾಡ್ತೀರಾ? ಯಾಕೆ ಹೋಗಿ. ಸ್ಟಾರ್ಟ್ ಮಾಡ್ತಿದ್ದೀರಾ? ನೀವು ಹೋಗಿ ಮಲ್ಕೊಳ್ಳಿ. ಕುದುರೆ ಕಂಡ್ರೆ ಕಾಲ್ ನೋವು ಅಂತಾರಲ್ಲ, ಹಂಗೆ ಈ ಮನೇಲಿ ಇರೋರ್ಗೆಲ್ಲ ನೀನೊಬ್ಳೆ ಸಿಕ್ಕಿರೋದು. ಎಲ್ಲ ಚಾಕ್ರಿ ಮಾಡಿ ದಣಿಯಕ್ಕೆ. ತೊಡವಾ, ಒಂದು ನಮ್ ಜೊತೆನಲ್ಲಿ ತಾಯಿ ಇರ್ಬೇಕು, ಇಲ್ವಾ ನಾವು ಬದುಕಕ್ಕೆ ಬಾಯಿ ಇರ್ಬೇಕು. ಇದೆರಡು ಇಲ್ದೆ ನಿನ್ನಂಗ್ ಸುಮ್ನೆ ಇದ್ರೆ ಮನೆಯಲ್ಲಿ ದುಡ್ದು ದುಡ್ದು ಸಣ್ಣಕ್ಕಾಗ್ಬಿಡ್ತೀಯ ನೀನು. ತಿನ್ನು, ಹೊಟ್ಟೆ ತುಂಬಾ ತಿನ್ಬೇಕು.